ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾನು ನನ್ನ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಕಾರ್ಯವೈಖರಿಯ ಬಗ್ಗೆ ತಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ನೋಡಿ, ಸಬ್ ರಿಜಿಸ್ಟ್ರಾರ್ ಆಫೀಸುಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಂಚ ಅಂದ್ರೆ ಅತಿ ಮುಖ್ಯವಾಗಿ ನಮಗೆ ಗೊತ್ತಾಗೋದು ಸಬ್ ರಿಜಿಸ್ಟ್ರಾರ್ ಆಫೀಸುಗಳಲ್ಲಿ. ಇದನ್ನು ತಡೆಗಟ್ಟಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಹಲವಾರು ರೀತಿಯಾದ ನಿಯಮಗಳನ್ನು ತಂದು, ಹಲವಾರು ರೀತಿಯಾದ ರಿಫಾರ್ಮ್ಸ್ ಗಳನ್ನು ತಂದು, ಇದನ್ನು ಜನರಿಗೆ ಈಸಿ ಆಗಬೇಕು, ಜನ ಈಸಿಯಾಗಿ ಹೋಗಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ ಇದೆಲ್ಲ ಪೂರ್ತಿ ಮಾಡಬೇಕಂತ ಕಾವೇರಿ ವೆಬ್ಸೈಟ್ ಅನ್ನ ತರಲಾಯಿತು. ಕಾವೇರಿ ವೆಬ್ಸೈಟ್ ಅಲ್ಲಿ ಜಮೀನ್ ಪರ್ಚೇಸ್ ಮಾಡೋವನೇ ಎಲ್ಲಾ ರೀತಿಯಾದ ಒಂದು ದಾಖಲೆಗಳನ್ನು ಅವನೇ ಅಪ್ಲೋಡ್ ಮಾಡಬೇಕು, ಅವನೇ ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಿದ ಮೇಲೆ ಸಬ್ ರಿಜಿಸ್ಟ್ರಾರ್ ಕೆಲಸ ಏನಂದ್ರೆ ಬರೀ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿಬಿಟ್ಟು, ಅಂದ್ರೆ ನಾವು ಹಾಕಿರೋ ಫಾರ್ ಎಕ್ಸಾಂಪಲ್ ಸರ್ವೆ ನಂಬರ್, ಜಮೀನ್ಗೆ ನಾವು ಹಾಕಿರೋ ಸರ್ವೆ ನಂಬರ್ ಮತ್ತೆ ಅಪ್ಲೋಡ್ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ, ಪರ್ಚೇಸ್ ಮಾಡಿರೋದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಸೇಲ್ ಮಾಡ್ತಾ ಇರೋದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇಷ್ಟೆಲ್ಲ ನೋಡಿ ಅವರು ಕರೆಕ್ಟ್ ಇದ್ರೆ ಪೇಮೆಂಟ್ಗೆ ಅಪ್ರೂವಲ್ ಮಾಡಬೇಕು. ಅವರು ಪೇಮೆಂಟ್ ಆದ ತಕ್ಷಣ ಅಪಾಯಿಂಟ್ಮೆಂಟ್ ಆದ ತಕ್ಷಣ ರಿಜಿಸ್ಟ್ರೇಷನ್. ಇದನ್ನೆಲ್ಲ ಮಾಡೋ ಒಂದು ಮೂಲ ಉದ್ದೇಶ, ಈ ವೆಬ್ಸೈಟ್ ಅನ್ನ ತರುವ ಮೂಲ ಉದ್ದೇಶ ಲಂಚವನ್ನು ತಡೆಗಟ್ಟಬೇಕು ಅಂತ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಇದಕ್ಕೆ ಈ ಇಲಾಖೆಗೆ ಸಂಬಂಧಿಸಿರುವ ಸಚಿವರು ಇದರಲ್ಲಿ ವಿಮರ್ಶೆ ಮಾಡುವ ಒಂದು ಸಂಗತಿ ಬಂದಿದೆ. ಈ ವಿಮರ್ಶೆ ನಿಜವಾಗ್ಲೂ ಏನ್ ಸಾಫ್ಟ್ವೇರ್ ಅನ್ನು ತರಲಾಗಿದೆ, ಈ ಕಾವೇರಿ ವೆಬ್ಸೈಟ್ ಅನ್ನ ತರಲಾಗಿದೆ, ಇದರಿಂದ ರಾಜ್ಯದಲ್ಲಿ ಈ ಇಲಾಖೆಗಳಲ್ಲಿ ನಡೆಯುತ್ತಿದ್ದ ಹಾಗೂ ಈಗಲೂ ನಡೆಯುತ್ತಿರುವ ಲಂಚವನ್ನು ತಡೆಗಟ್ಟಲು ಏನ್ ಸಕ್ಸಸ್ ಆಗಿದಾರಾ ಇಲ್ಲ ಅನ್ನೋದು ರಿವ್ಯೂ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನಮ್ಮನ್ನು ಕಾವೇರಿ ವೆಬ್ಸೈಟ್ ತಂದಿದ್ದು, ಕಾವೇರಿ ವೆಬ್ಸೈಟ್ ಬಗ್ಗೆ ಅದರ ಒಂದು ಏನು ಆಬ್ಜೆಕ್ಟಿವ್ಸ್ ಇದೆಲ್ಲವನ್ನು ಹೇಳುವಾಗ ನಮ್ಮ ಮುಂದೆ ಏನ್ ಹೇಳಿದ್ರು, ಈಸಿ ಆಗುತ್ತೆ, ಈ ಪ್ರೋಸೆಸ್ ಈಸಿ ಆಗುತ್ತೆ, ಏನಂದ್ರೆ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಅಲೆದಾಡೋ ಅಂತಿಲ್ಲ, ಈಸಿಯಾಗಿ ನಿಮ್ಗೆ ಅಪ್ರೂವ್ ಮಾಡ್ತಾರೆ, ನೀವು ಅಮೌಂಟ್ ಕಟ್ಟಿದ್ಮೇಲೆ ನಿಮ್ಗೆ ಈಸಿಯಾಗಿ ಏನಿದೆ ಏನು ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ ಅಂತ. ಆದರೆ ಈಗಿರುವ ಸಮಸ್ಯೆ ಏನಂದ್ರೆ, ಇದು ನನ್ನ ಒಬ್ಬಂದು ಸಮಸ್ಯೆ ಅಲ್ಲ. ನೀವು ಇಡೀ ರಾಜ್ಯದಲ್ಲಿರುವ ಸ್ಟಾಂಪ್ ವೆಂಡರ್ಸ್ ನ ಕೇಳಿ, ನೀವು ಇಡೀ ರಾಜ್ಯದಲ್ಲಿರುವ ಒಂದು ಏನು ಅಡ್ವೊಕೇಟ್ಸ್ ನ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಅವ್ರನ್ನೆಲ್ಲ ಕೇಳಿ, ನಿಮ್ಗೆ ಒಂದೇ ಆನ್ಸರ್ ಸಿಗುತ್ತೆ. ಏನಂದ್ರೆ, ನೀವು ಎಷ್ಟೇ ಆನ್ಲೈನ್ ಅಪ್ಲೋಡ್ ಮಾಡಿ ಎಲ್ಲಾ ಕರೆಕ್ಟ್ ಆಗಿ ವೆರಿಫಿಕೇಶನ್ ಆಗಿ ಎಲ್ಲ ಕರೆಕ್ಟ್ ಇದ್ರೇನೆ ಅದು ತಗೊಳ್ಳೋದು. ಇದೆಲ್ಲ ಆದ್ಮೇಲೆನು ನೀವು ಅಲ್ಲಿ ಹೋಗಿ ಅವ್ರ ಕಾಲು ಕೈಯು ಹಿಡಿಯೋವರೆಗೂ ನಿಮ್ ಕೆಲಸ ಆಗ್ತಾ ಇಲ್ಲ. ನೋಡಿ, ನಾನು ಚಿಂತಾಮಣಿಯ ಉದಾಹರಣೆ ಕೊಡಕ್ಕೆ ಸಿದ್ಧ. ಚಿಂತಾಮಣಿಯಲ್ಲಿ ಆತರ ನೋಡಿ, ಈ ವೆಬ್ಸೈಟ್ ಅಲ್ಲಿ ಇನ್ನೊಂದು ಇದೆ ಅಂತ ಹೇಳ್ತಾರೆ, ಅಂದ್ರೆ ಸೀನಿಯಾರಿಟಿ ಬೇಸಸ್ ಅಲ್ಲಿ ಕ್ಲಿಯರೆನ್ಸ್ ಕೊಡಬೇಕಂದ್ರೆ ಯಾರು ಫಸ್ಟ್ ಹಾಕಿರ್ತಾರೋ ಅವರಿಗೆ ಫಸ್ಟ್ ಪೇಮೆಂಟ್ ಆಗ್ಬೇಕು, ಅಥವಾ ಒಂದು ಸರಿಯಾದ ರೀತಿಯಾದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ರಿಮಾರ್ಕ್ಸ್ ಅಂತ ಮಾಡ್ಬಿಟ್ಟು ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅಂತ ಮಾಡ್ಬಿಟ್ಟು ರಿಮಾರ್ಕ್ಸ್ ಅಂತ ಮಾಡ್ಬಿಟ್ಟು ಆ ಅಪ್ಲಿಕೆಂಟ್ಗೆ ವಾಪಸ್ ಹಾಕಬೇಕು. ಇಷ್ಟೆಲ್ಲ ಇದೆ. ನನ್ನ ಪ್ರಕಾರ ರಾಜ್ಯ ಸರ್ಕಾರ ಹಾಗೂ ಇದರ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಿರುವ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು SOPನೂ ಸಹ ಮಾಡಿರಬಹುದು ಅಂತ ನಾನು ಅನ್ಕೊಳ್ತೀನಿ. ಆದರೆ ಏನ್ ಮಾಡ್ತಾರೆ, ನೀವು ಹೋಗಿ ಅವ್ರಿಗೆ ಮಾತಾಡಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಎಲ್ಲಿತ್ತು ಅಲ್ಲೇ ಇದ್ಬಿಡುತ್ತೆ. ನಿಮ್ಮ ಅಪ್ಲಿಕೇಶನ್ ಮುಂದೆ ಹೋಗೋದೇ ಇಲ್ಲ. ಏನಂತ ಆಗ್ಬಿಡ್ತಾರೆ, ಡಿಲೀಟ್ ಆಪ್ಷನ್ ಒಂದು ಮಾತ್ರ ಇರುತ್ತೆ ಅದರಲ್ಲಿ. ನಿಮ್ಮ ಅಪ್ಲಿಕೇಶನ್ಗೆ ಪೆಂಡಿಂಗ್ ವಿತ್ FDR SD ಅಂತ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. ನಾನು ಚಿಕ್ಕ ಜಾಲ ಅಂದ್ರೆ ಜಾಲ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಸಂಬಂಧಿಸಿರುವ ಒಂದು ದಾಖಲೆಯನ್ನು ದಿನಾಂಕ 5/2/2026 ಅಪ್ಲೋಡ್ ಮಾಡಿರೋದು. ಇಂದಿನವರೆಗೂ ಸಬ್ ರಿಜಿಸ್ಟ್ರಾರ್ ಆಫೀಸರ್ಗೆ ಫೋನ್ ಮಾಡಿ ನಾನು ಹೇಳಿದ್ರು ಇಷ್ಟು ಹೊತ್ತಾದ್ರೂ ನನಗೂ ರಿಮಾರ್ಕ್ಸು ಬಂದಿಲ್ಲ. ನನ್ನ ಅಪ್ಲಿಕೇಶನ್ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದಾರೆ, ನಾನು ಪೇಮೆಂಟ್ ಮಾಡಬೇಕಾ ಪೇಮೆಂಟ್ ಮಾಡಬಾರ್ದ ಆ ವಿಚಾರನೂ ಸಹ ಇಲ್ಲ. ಚಿಂತಾಮಣಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿನೂ ಸೇಮ್. ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಹೋಗ್ಬೇಕಲ್ಲಿ ಡಾಕ್ಯುಮೆಂಟ್ಸ್ ಎತ್ಕೊಂಡು ಎಲ್ಲ ಹೋಗ್ಬೇಕು, ಅವ್ರಿಗೆ ತೋರಿಸ್ಬೇಕು, ಅವನ್ನೆಲ್ಲ ಓಕೆ, ಅವರೆಲ್ಲ ನೋಡ್ಬಿಟ್ಟು ಓಕೆ ಅಪ್ರೂವಲ್ ಕೊಡಿ ಅಂದ್ರೆ ಕೊಡೋದು. ನಾನು ಹೇಳೋದು, ನೀವು ಫೇಸ್ಲೆಸ್ ಅಂತ ಮಾಡುವಾಗ, ನೀವು ಜನರಿಗೆ ಸುಲಭವಾದ ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ನೀಡುತ್ತಿದ್ದೇವೆ ಅಂತ ಹೇಳುವಾಗ, ನಾನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ನಾನು ಸಬ್ ರಿಜಿಸ್ಟ್ರಾರ್ ಹತ್ರ ಏನಕ್ಕೆ ಹೋಗ್ಬೇಕು? ನಾನು ಸಬ್ ರಿಜಿಸ್ಟ್ರಾರ್ ಹತ್ರ ನನ್ನ ಕೆಲಸ ಏನು?
ಸಬ್ ರಿಜಿಸ್ಟ್ರಾರ್ ಅಪ್ರೂವ್ ಮಾಡಬೇಕು, ಇಲ್ಲಾಂದ್ರೆ ರಿಮಾರ್ಕ್ಸ್ ಇದೆ ಅಂತ ವಾಪಸ್ ಹಾಕ್ಬೇಕು. ಎರಡೇ ಕೆಲಸ ಮಾಡಬೇಕಾಗಿರೋದು. ಸಬ್ ರಿಜಿಸ್ಟ್ರಾರ್ ಅದು ರಿಮಾರ್ಕ್ಸ್ ಅಂತ ಹಾಕಲ್ಲ, ಜನರಿಗೆ ತೊಂದರೆ ಆಗುತ್ತೆ, ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಅಂತ ನಾವು ಹತ್ರ ಹೋಗಿ ಕೇಳ್ಕೋಬೇಕು, ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಅಂದ್ರೆ ಈ ವೆಬ್ಸೈಟೇ ಬೇಡ, ವೆಬ್ಸೈಟೇ ತೆಗ್ಬಿಡಿ, ಕಾವೇರಿ ಅನ್ನೋದೇ ಬೇಡ, ಈಸಿ ಆಗುತ್ತೆ ಎಲ್ಲಾರ್ಗು. ಫಸ್ಟ್ ಏನ್ ನಡೀತಾ ಇದ್ದು ಲಂಚದ ಔತಾಣ ಈಗಲೂ ನಡ್ಕೊಂಡು ಹೋಗ್ಲಿ. ಆದ್ರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಂದಿನ ಮೋದಿ ಸರ್ಕಾರ ಒಂದು ರಿಫಾರ್ಮ್ಸ್ ತರುತ್ತು. ಆ ರಿಫಾರ್ಮ್ಸ್ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಫೇಸ್ಲೆಸ್ ಮಾಡ್ತು. ಅದು ನಿಜವಾಗ್ಲೂ ಹೇಳಬೇಕಾದ್ರೆ ಅದು 100% ಫೇಸ್ಲೆಸ್ ಆಗಿ ವರ್ಕ್ ಆಗ್ತಾ ಇದೆ. ನೀವು ಯಾರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹತ್ರ ಹೋಗೋಂಗೆ ಇಲ್ಲ. ನಿಮ್ಮೇನಿದೆ ನಿಮ್ ಆಡಿಟರ್ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ನೀವು ಏನಾದ್ರೂ ಕೊಂದು ಕೊರತೆಗಳಿದ್ರೆ ಅದರಲ್ಲಿ ಏನಾದ್ರೂ ನಿಮ್ಗೆ ನೀವು ತಪ್ಪಾಗಿ ಮಾಡಿದ್ರೆ ಅದು ಯಾರೋ ಬೇರೆ ಸ್ಟೇಟ್ ಆಫೀಸರ್ಗೆ ಅಲಾಟ್ ಆಗುತ್ತೆ, ಈ ಸ್ಟೇಟ್ ಆಫೀಸರ್ಗೆ ಅಲಾಟ್ ಆಗಲ್ಲ. ಅದು ನೀವು ಅಲ್ಲೋಗಿ ಸಮಜಾಯಿಷಿ ಕೊಡಬೇಕು ಏನಾಗಿದೆ ಅಂತ. ಆದರೆ ಹೆಸರಿಗೆ ಮಾತ್ರ ಕಾವೇರಿ ವೆಬ್ಸೈಟ್ ನಾವು ತಂದಿದ್ದೀವಿ, ಹೆಸರಿಗೆ ಮಾತ್ರ ನಾವು ಲಂಚವನ್ನು ತಡೆಗಟ್ಟಲು ಎಲ್ಲಾ ಕ್ರಮಗಳನ್ನು ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಆಯಾ ಸಬ್ ರಿಜಿಸ್ಟ್ರಾರ್ಗೆ ಅವರಿಗೆ ಇಷ್ಟಾನುಸಾರ ಬಿಟ್ಬಿಟ್ರೆ, ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ದು ಇದೇ ಕತೆ ಹಾಕಿದೀವಿ. ನಾವೇನ್ ಹೇಳೋದು, ಅಪ್ಲಿಕೇಶನ್ ಹಾಕಿ ಅವನು ತಪ್ಪಾಗಿ ಮಾಹಿತಿ ಕೊಟ್ಟಿದ್ರೆ ಅಥವಾ ಅವನು ಮಾಡಿರೋ ಡೀಡ್ಗೂ ಅವನ್ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾನೆ ಅದಕ್ಕೂ ವ್ಯತ್ಯಾಸ ಕಂಡು ಬರ್ತಾ ಇದ್ರೆ ನೀವು ರಿಮಾರ್ಕ್ಸ್ ಅಲ್ಲಿ ಹಾಕಿ, ರಿಮಾರ್ಕ್ಸ್ ಮಾಡ್ಬಿಟ್ಟು ವಾಪಸ್ ಹಾಕ್ಬಿಡಿ. ನೀವು 5ನೇ ತಾರೀಕಿಂದ ಇವತ್ತು 9ನೇ ತಾರೀಕು ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಓಕೆ ಮಾಡಿಲ್ಲ ಅಂದ್ರೆ ಇದು ಬರೀ ಒಂದು ಸಬ್ ರಿಜಿಸ್ಟ್ರಾರ್ ಅಥವಾ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ನ ಇದು ಕತೆ ಅಲ್ಲ, ಎಲ್ಲಾ ಕಡೆ ಇದೇ ನಡೀತಾ ಇರೋದು. ಹಾಗಾಗಿ ನಾನು ರಾಜ್ಯ ಸರ್ಕಾರ ಮತ್ತು ಆಯಾ ಇಲಾಖೆಗೆ ಸಂಬಂಧಪಟ್ಟಿರುವ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನೀವು ನಿಜವಾಗ್ಲೂ ಕಾವೇರಿ ವೆಬ್ಸೈಟ್ ನ ಏನು ಬೆನಿಫಿಟ್ ಇದೆ ಆ ಬೆನಿಫಿಟ್ ಜನರಿಗೆ ತಲುಪ್ತಾ ಇದೆ ಅಂತ ನೀವು ಅನ್ಕೋಬೇಕಾದ್ರೆ ಈ ತರ ಏನು ಸಮಸ್ಯೆಗಳಾಗ್ತಾ ಇದೆ, ಈ ತರ ಏನು ಸಬ್ ರಿಜಿಸ್ಟ್ರಾರ್ಗಳು ಅವರಿಗೆ ಮನಸ್ಸಲ್ಲಿ ಬಂದಂಗೆ ಏನು ಆಟ ಆಡ್ತಾ ಇದ್ದಾರೆ, ಇದನ್ನೆಲ್ಲ ತಾವು ನಿಲ್ಲಿಸಬೇಕು. ಇದಕ್ಕೆ ಸರಿಯಾದ ರೀತಿಯಲ್ಲಿ SOP ಕೊಡಬೇಕು. ಯಾಕೆ ಫಸ್ಟ್ ಬಂದಿದ್ದನ್ನ ನೀವು ಮಾಡಿಲ್ಲ, ಲಾಸ್ಟ್ ಬಂದಿರೋದನ್ನ ಮಾಡಿದ್ದೀರಾ, ಅಥವಾ ಯಾವ ಅಪ್ಲಿಕೇಶನ್ ಯಾವಾಗ ಬಂತು, ಯಾವಾಗ ನೀವು ಅಪ್ರೂವಲ್ ಮಾಡ್ತಾ ಇದ್ದೀರಾ, ರಿಮಾರ್ಕ್ಸ್ ಯಾವಾಗ ಹಾಕಿದ್ದೀರಾ, ಸುಮ್ನೆ ರಿಮಾರ್ಕ್ಸ್ ಅಂತ ಬರ್ದು ಹಾಕೋರಿಗೆ ಶಿಕ್ಷೆ ಇಡಬೇಕು ನೀವು. ಇಲ್ಲ ಅಂದ್ರೆ ಇದಾಗಲ್ಲ. ಸುಮ್ನೆ ನೀವು ವೆಬ್ಸೈಟ್ ಮಾಡಿ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಯಾಕೆ ಹೇಳ್ತಾ ಇರೋದ್ರೆ ಇದು ಒಂದಿನ ಅಲ್ಲ, ಈ ಹಿಂದೆ ನಮ್ಮ ಚಿಂತಾಮಣಿಯಲ್ಲಿ ನಾರಾಯಣಪ್ಪ ಸಾಹೇಬ್ರಂತ ಸಬ್ ರಿಜಿಸ್ಟ್ರಾರ್ ಇದ್ರು. ಯಾರು ಹೋಗೋ ಅವಶ್ಯಕತೆನೇ ಇರಲಿಲ್ಲ ಅವ್ರ ಹತ್ರ. ನೀವು ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ಕರೆಕ್ಟ್ ಇದ್ರೆ ಅವ್ರು ಅಲ್ಲೇ ನಿಮ್ಗೆ ಓಕೆ ಮಾಡ್ತಾ ಇದ್ರು, ಅಪ್ರೂವಲ್ ಮಾಡ್ತಾ ಇದ್ರು. ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಸ್ಲಾಟ್ ತಕ್ಷಣ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್. ಈಗ ಆತರ ಅಲ್ಲ. ನಾನು ಶಿಳ್ಘಟ್ಟ ಆಗ್ಲಿ, ಚಿಕ್ಕಬಳ್ಳಾಪುರ, ಇದು ಏನು ದೇವನಹಳ್ಳಿ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಳ್ತಾ ಇರೋದು. ಈಗ ಜಾಲಾದು ಎಕ್ಸ್ಪೀರಿಯನ್ಸ್ ಇಲ್ಲೆಲ್ಲ ಏನಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಅವ್ರ ಕೈಕಾಲು ಹಿಡಿಯೋವರೆಗೂ ಇಲ್ಲ. ಏನಕ್ಕೆ ಕೈಕಾಲ ಅಂದ್ರೆ ನೀವು ಅವ್ರು ಹೋಗಿ ಮುಖ ತೋರಿಸಿದ್ರೆ ಮಾತ್ರ ಆ ಮುಖ ಏನಕ್ಕೆ ತೋರಿಸ್ಬೇಕು ಅನ್ನೋದು ಎಲ್ಲರಿಗೂ ಅರ್ಥ ಆಗೋ ವಿಷಯ. ಈ ಸುಮ್ಮನೆ ಹೇಳ್ಕೊಳ್ತಾ ಇದಾರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ದುಡ್ಡು ತಗೊಳ್ಳಲ್ಲ, ಸಬ್ ರಿಜಿಸ್ಟ್ರಾರ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟಿದೆ ಅಂತ. ಯಾವ ಟ್ರಾನ್ಸ್ಪರೆನ್ಸಿನೂ ಇಲ್ಲ, ಯಾವುದು ಕರಪ್ಷನ್, ಯಾವ ತಡೆಗಟ್ಟುವಿಕೆನೂ ಇಲ್ಲ. ಎಲ್ಲ ಫಸ್ಟ್ ಇಂದಾನು ಈಗ ಹೇಳಬೇಕಾದ್ರೆ ಇನ್ನು ಜಾಸ್ತಿನೇ ನಡೀತಾ ಇದೆ. ಫಸ್ಟ್ ಎಲ್ಲಾ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ರು, ದುಡ್ಡು ತಗೊಳ್ತಾ ಇದ್ರು. ಈಗ ಎಲ್ಲಾ ಕೆಲಸ ಇಲ್ಲಿ ನಾವು ಒಂದು ಏನು ಟೈಪಿಸ್ಟ್ ತರ ಎಲ್ಲಾ ಕೂತ್ಕೊಂಡು ಇಲ್ಲಿ ಮಾಡಿದ್ರು, ಅಪ್ಲೋಡ್ ಮಾಡಿದ್ರು ಅವ್ರು ಕೊಡೋ ದುಡ್ಡು ಅವ್ರು ಕೊಳ್ಳೇಬೇಕು. ಅದರಲ್ಲಿ ಯಾವುದೇ ರೀತಿಯಾದ ಕನ್ಸೆಷನ್ ಇಲ್ಲ. ಇದು ಟು ಬಿ ಫ್ರಾಂಕ್ ಹೇಳ್ತಾ ಇರೋದು, ಇದು ನಡೀತಾ ಇದೆ. ನೀವು ಇನ್ವೆಸ್ಟಿಗೇಷನ್ ಮಾಡಿಸಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸುಮ್ನೆ ವೆಬ್ಸೈಟ್ ತಂದಿದೀವಿ ಅಂತ ಸುಮ್ನೆ ಕೂತ್ಕೊಂಡ್ರೆ ಒಂದು ಬಗೆಹರಿಯಲ್ಲ. ಜನರಿಗೆ ಏನ್ ತೊಂದರೆ ಆಗ್ತಾ ಇದೆ, ತೊಂದರೆ ಆಗ್ತಾನೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಇದ್ರ ಮೇಲೆ ತಾವೆಲ್ಲರೂ ಸೇರಿ ಕ್ರಮ ತಗೋಬೇಕಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಭಾರತ್.